ಬರ್ತಾ ಇದ್ದೀನಿ, ತಾಕತ್ತಿದ್ರೆ ಕಟ್ಟ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಎಲ್ಲಿ ಹೋಗ್ತಾ ಇದ್ದೀರಿ ಅಂದರೆ ಮಂಚಮಲೆ ಡ್ಯಾಮ್ಗೆ. ಬಜಾಗ್ದಿಂದ 48 ಕಿಲೋಮೀಟರ್ ಹೆಂಗಿದೆ ನೋಡೋಣ ಬನ್ನಿ. ಇವತ್ತು ನೋಡಿ, ಇದು ಮಂಚಮಲೆ ಡ್ಯಾಮ್ಗೆ. ಇಲ್ಲಿಂದ ನಾನು ಕೇರ್ಪುರಂ ಟು ಮಾರ್ಕೆಟ್ಟು ಮೈಸೂರು ರೋಡು ಮಂಚಮಲೆಗೆ ಅದೇನು ರೂಟ್ ಇದೆ ಆ ಕಡೆಗೂ ಎತ್ಕೊಂಡು ಹೋಗ್ತಾ ಇದ್ದೀನಿ. ನೋಡೋಣ ಬನ್ನಿ ಹೆಂಗಿರುತ್ತೆ, ಏನು ಕತೆ ಅಂತ ನೋಡ್ಬೋದು. ಬೆಳಗ್ಗೆನೆ ಟ್ರಾಫಿಕ್ ಯಾವ ಥರ ಇದೆ ಅಂತ ಖಾಲಿ ನಡೀತದೆ. ಮುಂದೆ ಹೋಗ್ತಾ ಏನೇನೋ ಟ್ರಾಫಿಕ್ ಇದೆ ನೋಡೋಣ ಇರಿ. ಸಂಡ ರೇಡಿದು ಟ್ರಾಫಿಕೇ ಇಲ್ಲ, ಆರಾಮಾಗಿ ಹೊಡಿಬೋದು. ಸಂಡೆ ಆಯಿತು, ಯಾವೊಂದು ಟ್ರಾಫಿಕ್ ಇಕ್ತಾನೆ ಹೇಳು. ಆದರೆ ಮೈಸೂರು ರೋಡ್ ಹತ್ರ ಪಕ್ಕ ಇರುತ್ತೆ ಗುರು ಟ್ರಾಫಿಕ್ಕು. ಮಿಸ್ಸೇ ಇಲ್ಲ, ಮೈಸೂರು ರೋಡ್ ಟ್ರಾಫಿಕ್ ಪಕ್ಕ ಇದ್ದೇ ಇರುತ್ತೆ. ಡ್ಯಾಮ್ ನೋಡಿಕೊಂಡೆ ನಾನು ಸೈಕ್ ಆಗಿಬಿಡೋರು. ಡ್ಯಾಮ್ ಹೆಂಗಿರುತ್ತೆ ಏನು ಕತೆ ಅಂತ ನೋಡಲೇಬೇಕು ಅಂತ ಒಂದು ವಾರ ಪ್ಲಾನ್ ಹಾಕಿರೋದು ಮಂಚಮಲೆಗೆ. ನಮ್ಮ ಫ್ರೆಂಡಂಗೆ ಕೇಳಿದೆ, ಅವ್ನು ಬರಲ್ಲ ಅಂದ. ಇನ್ನೊಬ್ಬರನ್ನ ಕೇಳಿದೆ, ಅವ್ನು ಬರಲ್ಲ ಅಂದ. ಏನು ಮಾಡೋದು, ಲಾಸ್ಟ್ಲಿ ಸೋಲೋ ರೈಡ್ ಆಗೋಣ ಅಂತ ಡಿಸೈಡ್ ಮಾಡಿ ನಾನು ಒಬ್ಬನೇ ಹೊಡಿತಾ ಇದ್ದೀನಿ ಗಾಯ್ಸ್. ಅದೇನಪ್ಪ, ಈ ಸೋಲೋ ರೈಡಲ್ಲಿ ಹೊಡೆಯೋ ಮಜಾ ಗ್ರೂಪ್ ರೈಡಲ್ಲಿ ಹೊಡೆಯೋ ಸಿಗಲ್ಲ. ಅದೇ ಗ್ರೂಪ್ ರೈಡು ಹೊಡಿತಾ ಇರೋದು ಅದೊಂಥರ ಮಜಾನೇ ಇಲ್ಲ ಅಂತಿಲ್ಲ. ಆ ಗ್ರೂಪ್ ರೈಡಲ್ಲಿ ಹೋಗೋದು, ಹುಡುಗರ ಜೊತೆ ಸೇರ್ಕೊಂಡು ಹೋಗೋದು, ಅದೆಲ್ಲ ಮಜಾನೇ ಇಲ್ಲ ಅಂತಿಲ್ಲ. ಆದರೆ ಸೋಲೋ ರೈಡಲ್ಲಿ ಒಬ್ಬನೇ ಹೋಗೋದು, ಒಬ್ಬನೇ ಹೋಗಿ ಬರೋದು, ಅದೊಂಥರ ಥ್ರಿಲ್ ಇದ್ದೇ ಇರುತ್ತೆ. ಏನಂತೀರ? ಬೆಂಗಳೂರಲ್ಲಿ ಟ್ರಾಫಿಕ್ ಇಲ್ಲ ಅಂದ್ಕೊಂಡೆ, ಸ್ಟಾರ್ಟ್ ಆಯ್ತು ಹೋಗೋರು ಬೆಳಗ್ಗೆನೆ. ಸರಿಯಾಗಿ ನೋಡ್ರಿ, ವಿವೇಕಾನಂದ ರಸ್ತೆ ಕರೆಕ್ಟಾಗಿ ಸ್ಟಾರ್ಟ್ ಆಗಿದೆ ಟ್ರಾಫಿಕ್ಕು. ಅಯ್ಯೋ, ಆಲ್ಮೋಸ್ಟ್ ಕಾರ್ಪೊರೇಷನ್ ಹತ್ರ ರೀಚ್ ಆಗಿದ್ದೀವಿ. ಈ ಮೈಸೂರು ರೋಡು ಮತ್ತು ಗೋರಿಪಾಳೆ ಬ್ರಿಡ್ಜ್ ಏನಿದೆ, ಬೈಕರ್ಸ್ ಮತ್ತು ಸ್ವರ್ಗ ಗುರು. ಈ ಬೈಕರ್ಸ್ಗೆ ಈ ರೋಡಲ್ಲಿ ಒಂದು ಸೆಚ್ಚಲ್ಲಿ ಹೊಡ್ಕೊಂಡು ಹೋಗೋಕ್ಕೆ ಮಸ್ತಾಗಿರುತ್ತೆ, ಮಸ್ತಾಗಿ ಫೀಲ್ ಕೊಡುತ್ತೆ. ಮಾತ್ರ ಈ ಟ್ರೀಗಳು ಇದೆಲ್ಲ ನೋಡಿದ್ರೆ ನಿಮಗೆ ಮಸ್ತಾಗಿ ಫೀಲ್ ಕೊಡುತ್ತೆ ಬೈಕರ್ಸ್ ಮಾತ್ರ ಈ ರೋಡಲ್ಲಿ ಹೋಗೋಕ್ಕೆ. ನೋಡ್ಬೋದು ಟ್ರೀಸು, ಪಿಂಕ್ ಹೂವುಗಳು. ಈ ಸೀಸನ್ಗೆ ಒಳ್ಳೆ ಪಿಂಕ್ ಹೂವುಗಳು, ಅದೆಲ್ಲ ಹೆಂಗೆ ಅರಳ್ತಾ ಇದೆ ನೋಡಿದ್ರ. ನಮ್ಮ ಬೆಂಗಳೂರೇ ಚೆಂದ ಆಗೋರು ನೋಡೋಕ್ಕೆ. ಆಲ್ಮೋಸ್ಟು ಮೈಸೂರು ರೋಡ್ ಹತ್ರ ರೀಚ್ ಆಗಿದ್ದೀರಿ. ಇದ್ಯಾವ್ದು ಗುರು ನಂಬರ್ ಪ್ಲೇಟು ಈ ಥರ ಇದೆ, ಅದು ಎಲ್ಲೋ ಬೋರ್ಡ ನೋಡಿ. T12255KL4678U. ಒಂಥರ ವಿಚಿತ್ರವಾಗಿದೆಯಾ ನಂಬರು. ಯಾವುದು ಯಾವ ಊರ್ದಂತ ಕಮೆಂಟ್ ಮಾಡಿ ಗೈಸ್. ನಮ್ಮ ಸೊಸೈಟಿಗೆಲ್ಲ ಚೆನ್ನಾಗಿ ನೋಡ್ಕೊಳಪ್ಪ. ನೀವು ನೋಡ್ಬೋದು 30 ಕಿಲೋಮೀಟ್ರ್ ಇಲ್ಲಿಂದನೇ ಐತೆ. ದೀಪಾಂಜನಗರ್ ಮೆಟ್ರೋ ಸ್ಟೇಷನ್ ಕಡೆ ಇದ್ದ ವಯ ಮೈಸೂರು ಕಡೆ ಇಲ್ಲಿಂದನೇ 30 ಕಿಲೋಮೀಟ್ರ್ ಇದೆ. 52 ನಿಮಿಷ ತೋರಿಸ್ತದೆ. ಬನ್ನಿ 8 ಗಂಟೆಗೆ ರೀಚ್ ಆಗ್ತೀವಿ ಅಂತ ತೋರಿಸ್ತದೆ. ಬನ್ನಿ ಹೋಗೋಣ. ಕರೆಕ್ಟಾಗಿ ಇವಾಗ ಮೈಸೂರು ರೋಡ್ ಹತ್ರ ಇದ್ದೀವಿ. ಈ ಕಡೆಯಿಂದ ಬಂದರೆ ಬನಶಂಕರಿ ಕಡೆಯಿಂದ ಬರುತ್ತೆ. ಇಲ್ಲಿಂದ ಒಂದೇ ರೋಡು ಗೈಸ್. ಲಾರಿಗಳ ನಡುವೆ ಸಿಕ್ಕಾಕೋಬಾರ್ದು, ಬಸ್ಗಳ ನಡುವೆ ಸಿಕ್ಕಾಕೋಬಾರ್ದು ಅಂತ ಮನೇಲಿ ಹೇಳ್ಕೊಟ್ಟವ್ರೆ. ಅದು ನಮ್ಮ ಬೆಂಗಳೂರು ಮುಕ್ಕಲ್ ಭಾಗ ಅದೇ ಇರೋದು. ಅದು ಸೆಂಟ್ರಲ್ಲೇ ಸಿಕ್ಕಾಕೊಳಕ್ಕೆ ಹೋಗ್ತೀವಿ, ಏನು ಮಾಡೋದು. ಇರೋಣ ಆರ ನೋಡಿ ಬೇಡ, ಹೋಗ್ತಾನೆ ಇದ್ದೀವಿ. ಕೇರಳ ಗಾಡಿಗರು ಎಲ್ಲೆಲ್ಲಿ ಇಕ್ಬಾರ್ದು ಅಲ್ಲೆಲ್ಲ ಸಿಕ್ಕಿರ್ತಾರೆ ಅವರು. ನಮ್ಮ
ಬ್ರೇಕ್ ತಗೊಳ್ಳೋಣ, ಒಂದು ಟಿಫನ್ ಮಾಡ್ಕೊಂಡು ಹೋಗೋಣ ಗೈಸ್. A few moments later. ನಾಷ್ಟ ಆಯಿತು, ಹೋಗೋಣ ನಡೀರಿ ಅಣ್ಣ. ಸ್ವಲ್ಪ ಗಾಡಿ ಎತ್ತು ಬಿಡ್ತೀನಿ. One eternity later. ರೋಡ್ ಮಾತ್ರ ಚೆನ್ನಾಗಿದೆ, ಯಾವುದೇ ಆಫ್ ರೋಡಿಂಗ್ ಏನಿಲ್ಲ, ಆರಾಮಾಗಿ ಹೋಗೋದು. ಒಳ್ಳೆ ಸಿಮೆಂಟ್ ರೋಡ್ ಹಾಕಿದ್ದಾರೆ, ಆರಾಮಾಗಿ ಹೋಗ್ಬೋದು. ನನಗಿನ್ನೂ 12 ಕಿಲೋಮೀಟ್ರ್ ಅಂತ ತೋರಿಸ್ತಾ ಇದೆ. ಬನ್ನಿ ಹೋಗೋಣ. ನೋಡಿ ಆ ಕಡೆ ಈ ಕಡೆ ಎಲ್ಲ ಟೋಟಲ್ ಮರ ಮಧ್ಯೆ ರೋಡು. ಒಂಥರ ಚೆನ್ನಾಗಿದೆ ಗುರು, ನೋಡ್ಬೋದು. ಪ್ರಾಪರ್ ಹಳ್ಳಿ ಫೀಲಿಂಗ್ ಕೊಡುತ್ತೆ. ಇದೆಲ್ಲ ಮರಗಳು, ಆಲದ ಮರಗಳು, ಇದೆಲ್ಲ ನೋಡಿದ್ರೆ ಪ್ರಾಪರ್ ಹಳ್ಳಿ ಫೀಲಿಂಗ್ ಕೊಡುತ್ತೆ ನಿಮಗೆ. ಆಫ್ ರೋಡಿಂಗ್ ಮಾಡ್ಕೊಂಡು ಹೋದ್ರೆ ಆಯಿತು. ಆ ಹೆಂಚಿನ ಮನೆ, ಒಳ್ಳೆ ಹಳ್ಳಿ ಫೀಲ್ ಗುರು ಇದು. ಈ ತೆಂಗಿನ ಮರಗಳು ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಪ್ರಾಪರ್ ಹಳ್ಳಿ ಸೊಗಡು ನೋಡ್ಬೋದು ಇವರು. ನೋಡಿ ಯಾವುದೋ ಸೊಪ್ಪು ಬೆಳಿತವ್ರೆ ಅಲ್ಲಿ ನೋಡ್ಬೋದು ನೀವು. ಹಂಚಿನ ಮನೆ, ನೋಡಿ. ಸಿಟಿಯಲ್ಲಿ ಇದ್ದಿದ್ದು ಬೇಜಾರವ್ರಿಗೆ ಮಸ್ತಾಗಿ ಇಲ್ಲಿ ಬಂದು ಚಿಲ್ಔಟ್ ಮಾಡ್ಬೋದು, ಆ ನೇಚರ್ ಬ್ಯೂಟಿ ನೋಡಿಕೊಂಡು. ಚಿಕ್ಕನಹಳ್ಳಿ ಹತ್ರ ಲೆಫ್ಟ್ ತಗೋಬೇಕು ಅಂತ ತೋರಿಸ್ತದೆ. ಈ ಕಡೆನೋ ಗೊತ್ತಿಲ್ವಾ. ಮಂಚಬಲ್ಲೆ ಡ್ಯಾಮು ಆ ಲೆಫ್ಟಾ? years later. ಗೈಸ್, ಸ್ವರ್ಗ ಗೈಸ್. ಈ ಮರಗಳು ಇದಾಗ್ತಾ ಇದೆ, ಇಲ್ಲಿಂದ ಚೆನ್ನಾಗಿ ಕಾಣಿಸುತ್ತೆ. ನೋಡ್ತೀನಿ ರೀ, ನೋಡಿ ಗಾಯ್ಸ್ ಹೆಂಗಿದೆ ಸ್ಪಾಟ್, ಮಾತ್ರ ಸೂಪರ್ ಆಗಿದೆ. ಅರ್ಕಾವತಿ ಡ್ಯಾಮ್ ರಿವರ್ ಇದ್ದ ನೋಡಿ ಎಷ್ಟು ಚೆನ್ನಾಗಿದೆ. ಕಡೆಯಿಂದ ನೋಡ್ಕೊಂಡು ಹೋದ್ರೆ ನಮ್ಗೆ ಡ್ಯಾಮ್ ಕಡೆ ರೀಚ್ ಆಗೋ ಪ್ಲೇಸ್ ಸಿಗುತ್ತೆ. ಆರಾಮಾಗಿ ಪ್ಲೇಸ್ ಹತ್ರ ಹೋಗ್ಬಿಟ್ಟು ಆಟ ಆಡ್ಬೋದು. ನೀವು ನೋಡ್ತಾ ಇರ್ಬೋದು, ಅಲ್ಲಿ ಡ್ಯಾಮಲ್ಲಿಂದ ನೀರು ಬಿಟ್ಟಿದ್ದಾರೆ, ನೋಡ್ಬೋದು. ರಿವರ್ ಹರ್ಕೊಂಡು ಹೋಗ್ತಾ ಇರೋದು. ಹೆಂಗಿದೆ ನೋಡಿ, ಅವರು ಬ್ಯಾಕ್ ವಾಟರ್ ಏನು ಚೆನ್ನಾಗಿದೆ ನೋಡಿ ಗೈಸ್. ಆ ಸೌಂಡ್ಗೆ ಇದಕ್ಕೆ ನೋಡ್ಬೋದು. ನೋಡಿ ಇಲ್ಲಿಂದನೂ ನೀರು ಬರ್ತಾ ಇದೆ, ಆ ಕಡೆಯಿಂದನೂ ನೀರು ಬರ್ತಾ ಇದೆ. डालोगे बताओ, ಕಡೋ ಕಡೋ ಕಡೋ. ಯಾವ ಊರು? ಚನ್ನಪಟ್ಟಣ.
ವಿಡಿಯೋ ಇದು ಯೂಟ್ಯೂಬ್ ಅಲ್ಲಿ ಹಾಕೋದು. ಕನ್ನಡಿಗ ಹಿಂಗೆ ಹೋಗ್ತಾ ಇದ್ರೆ ಅಲ್ಲಿಗೆ ರೀಚ್ ಆಗ್ತೀವಿ. ಬನ್ನಿ ಬನ್ನಿ ಗಾಯ್ಸ್, ನೋಡೋಣ ಹೆಂಗಿರುತ್ತೆ. ಅಲ್ಲಿ ನೋಡ್ಬೋದು ನೀವು ಆಟ ಆಡ್ತಾ ಇರೋದು. ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ರೆ ಕರೆಕ್ಟಾಗಿ ಡ್ಯಾಮ್ ಹತ್ರ ರೀಚ್ ಆಗ್ತೇವೆ ಗೈಸ್. ಹುಡುಗರು ಆಟ ಆಡಕ್ಕೆ ಮಾತ್ರ ಚೆನ್ನಾಗಿದೆ ಗೈಸ್. ವಾಟರ್ ಕೂಡ ನೋಡ್ಬೋದು, ಡ್ಯಾಮು ಎಷ್ಟು ಚೆನ್ನಾಗಿದೆ ಅಂತ. ಅಲ್ಲಿವರೆಗೂ ಕರ್ಕೊಂಡು ಹೋಗ್ತೀನಿ ಬನ್ನಿ ಗೈಸ್. ಸೌಂಡಿಗೆ ಕಿವಿಗಳು ಎಷ್ಟು ಚೆನ್ನಾಗಿ ಕೇಳಿಸಿದೆ ಗೊತ್ತಾ. ಡ್ಯಾಮು ಏನೋ ಅಂತ ಕೇಳಿ ನೋಡ್ತೀನಿ. ನಿಮ್ಗೆ ಏನಾನ ಹೋಗ್ಬೋದು ಅಂದ್ರೆ ಅಲ್ಲಿ ಅಪ್ಪರ್ ವ್ಯೂ ಇಂದ ನಿಮ್ಗೆ ತೋರಿಸ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಗೈಸ್. ಮತ್ತೆ ಸಬ್ಸ್ಕ್ರೈಬ್ ಮಾಡಕ್ ಮಾತ್ರ ಮರಿಬೇಡಿ.